ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋಲ್ಲಿ ಶಾರ್ಟ್ ವಿಡಿಯೋಲ್ಲಿ ನೀವೇನು ನೋಡ್ತೀರಾ ಅಂದರೆ, ಕೊಟ್ಟಿರೋ ಕೆಲವು ಪದಗಳು ಜಂಬಲ್ಡ್ ಅಪ್ ಆಗಿದೆ. ಅದು ಸರಿಯಾಗಿರೋ ಆರ್ಡರಲ್ಲಿ ನಾವು ಕೊಡಬೇಕಾಗಿದೆ. ದ ವರ್ಡ್ಸ್ ಗಿವನ್ ಆನ್ ದ ಸ್ಕ್ರೀನ್ ಇಸ್ ಜಂಬಲ್ಡ್ ಅಪ್. ಯು ನೀಡ್ ಟು ಅರೇಂಜ್ ದೆಮ್ ಇನ್ ದಿ ಪ್ರಾಪರ್ ಆರ್ಡರ್ so that it becomes a meaningful sentence. Eating, hands before, and food your wash after. ಕೈ ತೊಳಿಬೇಕು, ಊಟ ಮಾಡಕ್ ಮುಂಚೆನೂ ಊಟ ಆದ್ಮೇಲೂ ಕೈ ತೊಳಿಬೇಕು ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಿದೆ. ಸೊ ಇದನ್ನ ಪ್ರಾಪರ್ ಆಗಿರೋ ಆರ್ಡರ್ ಅಲ್ಲಿ ನಾವು ಅದನ್ನ ಅರೇಂಜ್ ಮಾಡೋಣ. ವಾಶ್ ಯೋರ್ ಹ್ಯಾಂಡ್ಸ್ ಬಿಫೋರ್ and after eating food. Wash your hands before and after eating your food. Largest on is the land elephant animal. ಆನೆ ನೆಲದಲ್ಲಿರೋ ದೊಡ್ಡಾಗಿರೋ ಆನಿಮಲ್. ಲ್ಯಾಂಡ್ ಅನಿಮಲ್ ಅಲ್ಲಿ ಇರೋದ್ರಲ್ಲೇ ದೊಡ್ಡದಂದ್ರೆ ಯಾವುದು? ಆನೆ. ಎಲಿಫೆಂಟ್ ಇಸ್ ಯಾವ್ದು ಇರೋದ್ರಲ್ಲೇ ತುಂಬಾ ದೊಡ್ಡ ಅನಿಮಲ್? ಎಲಿಫೆಂಟ್. ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ? ಆನೆ ಬಗ್ಗೆ ಮಾತಾಡ್ತಿರೋದು. ಎಲಿಫೆಂಟ್ ಇಸ್ ದಿ ಲಾರ್ಜೆಸ್ಟ್ ಆನಿಮಲ್ on land. Elephant is the largest animal on land. So what we are talking about will be coming in the beginning, right? That is to be called as subject. So I'm giving a little bit introduction about whom am I talking, or doer of the action. It is to be appearing in the beginning of the sentence. So what am I talking about? I'm talking about the stars. Stars, what do? They twinkle in the sky. Stars twinkle in the sky. Save in piggy the my bank money I. ನಾನು ದುಡ್ಡನ್ನ ಹುಂಡಿಯಲ್ಲಿ ನಾನು ಸೇರಿಸಿಟ್ಕೊಳ್ತೀನಿ. ಎಲ್ಲರೂ ಮಾಡ್ಬೇಕಲ್ವಾ ಅದನ್ನ? ನಮ್ಗೆ ಯಾವಾಗ್ಲಾದ್ರೂ ಅಜ್ಜಿ ತಾತನೋ ಯಾರಾದ್ರೂ ದುಡ್ಡು ಕೊಟ್ರೆ ಅದನ್ನ ನಾವು ಮೊದಲೇ ಅದನ್ನ ಸ್ಪೆಂಡ್ ಮಾಡ್ಬಿಡ್ಬಾರ್ದು. ಅದನ್ನ ನಾವು ಸೇವ್ ಮಾಡಬೇಕು. ಈ ಒಂದು ಹ್ಯಾಬಿಟ್ನ ನಾವು ಬೆಳೆಸ್ಕೊಬೇಕು ಅಲ್ವಾ? ಐ ಸೇವ್ ಮನಿ ಅಲ್ಲ, ಸರಿಯಾಗಿರೋ ಆರ್ಡರ್ ಅಲ್ಲಿ ಹೇಳ್ಬೇಕು. I save my money in the piggy bank. This is the perfect order. ನನ್ನ ದುಡ್ಡನ್ನ ನಾನು ಪಿಗ್ಗಿ ಬ್ಯಾಂಕ್ ಅಲ್ಲಿ ಸೇರಿಸಿಟ್ಕೊಳ್ತೀನಿ. The puddle into children play like. ಮಕ್ಕಳಿಗೆ ನೆಲದಲ್ಲಿರೋ ಪಡಲಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಈ ಮಳೆಗಾಲ ಬಂತಂದ್ರೆ, ಇವಾಗಂತೂ ಮಳೆಗಾಲ, ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತಲ್ಲ. ದೇ ಲೈಕ್ ಟು ಪ್ಲೇ ಇನ್ ದಿ ಪಡಲ್. ಚಿಲ್ಡ್ರನ್, ಯಾರಿಗೆ ತುಂಬಾ ಇಷ್ಟ? ಅಬೌಟ್ whom am I talking? I am talking about the children. What do they do? They like. What do they like? They like to play in the puddle. ಎಲ್ಲ ಆಡಕ್ಕೆ ಇಷ್ಟ? ಪಡಲ್ ಅಲ್ಲಿ ಆಟ ಆಡಕ್ಕೆ ಇಷ್ಟ. ಚಿಲ್ಡ್ರನ್ ಲೈಕ್ ಟು ಪ್ಲೇ ಇನ್ ದಿ ಪಡಲ್. The I morning get up in early. ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ. I get up early in the morning. ನಾನು ಬೆಳಗ್ಗೆ ಹೊತ್ತು ಬೇಗ ಎದ್ದೇಳ್ತೀನಿ. The me mother sandwiches my lunch box in gives. So if at all we look into this order of which the sentence has been given, one thing can we look at it. The first word that we write, the first word that we write, it always begins with the capital letter, right? We remember that rule, no? My mother.
Who's the subject over here? Whom am I talking about? I'm talking about my mother. What does she do? My mother gives. What does she do? My mother gives. What does she give? When you arrange the sentence in this order, you'll tend to ask question. While you ask question, the answer comes automatically and you arrange it in the right manner. My mother gives me. ನನ್ನಮ್ಮ ನನಗೆ ಸ್ಯಾಂಡ್ವಿಚಸ್ನ ಲಂಚ್ ಬಾಕ್ಸ್ನಲ್ಲಿ ಕೊಡ್ತಾರೆ. ಮಧ್ಯಾಹ್ನ ಹೊತ್ತಲ್ಲಿ ನಾನು ಊಟ ಮಾಡೋದಕ್ಕೆ ನನ್ನಮ್ಮ ಸ್ಯಾಂಡ್ವಿಚಸ್ನ ನನಗೆ ಕೊಡ್ತಾರೆ. Grocery shop pulses and has all other rice, the goods of kinds. Grocery shop pulses and has all other rice, the goods of kinds. ಯಾವ ಅಂಗಡಿ ಬಗ್ಗೆ ಹೇಳ್ತಿರೋದು? ಗ್ರಾಸರಿ ಅಂಗಡಿ ಬಗ್ಗೆ. ಇಲ್ಲಿ ಸಾಮಾನೆಲ್ಲ ಸಿಗುತ್ತಲ್ಲ, ದ ಗ್ರಾಸರಿ ಶಾಪ್ ಏನಿದೆ ಅವ್ರ ಹತ್ರ? ಹ್ಯಾಸ್ ಗೂಡ್ಸ್. ಹ್ಯಾಸ್ ಬೇರೆ ಯಾವ್ದಾದ್ರು ಆರ್ಡರ್ ಅಲ್ಲಿ ಹೇಳಕ್ಕಾಗತ್ತಾ? ಹ್ಯಾಸ್ ಆಲ್ ಕೈಂಡ್ಸ್, ಎಲ್ಲಾ ಥರದ. ದ ಗ್ರಾಸರಿ ಶಾಪ್ ಹ್ಯಾಸ್ ಆಲ್ ಕೈಂಡ್ಸ್ ಆಫ್, ಏನೆಲ್ಲ ಇದೆ ಅವರ ಹತ್ರ? ಪಲ್ಸಸ್, ರೈಸ್ ಆ್ಯಂಡ್. ಸೊ ಎರಡು ಐಟಮ್ ಬರೆಯುವಾಗ ಒಂದು ಐಟಮ್ ಆದಮೇಲೆ ಕಾಮ, ಮತ್ತೊಂದು ಕೊನೆಯದಾಗಿ ನಾನು ಒಂದು ವಿಷಯ ಹೇಳ್ತಿದ್ದೀನಿ ಅಂದರೆ ಅದಕ್ಕೆ ಮುಂಚೆ ಆ್ಯಂಡ್ ಅನ್ನೋ ಪದನ ಬಳಸ್ತೀನಿ. ಮತ್ತೆ ಇತರ ಸಾಮಾನುಗಳು ಆ ಅಂಗಡಿಯಲ್ಲಿ ಸಿಗತ್ತೆ. ದ ಗ್ರಾಸರಿ ಶಾಪ್ ಹ್ಯಾಸ್ ಆಲ್ ಕೈಂಡ್ಸ್ ಆಫ್ ಪಲ್ಸಸ್, ರೈಸ್ ಆ್ಯಂಡ್ ಅದರ್ ಗೂಡ್ಸ್. ಪ್ಯಾಕ್ಡ್ ಪಿಕ್ನಿಕ್ ಥಿಂಗ್ಸ್ ಐ ದ ಹ್ಯಾವ್ ಫಾರ್ ದ. ನಾನು ಪಿಕ್ನಿಕ್ಗೆ ಎಲ್ಲ ಸಾಮಾನುಗಳನ್ನ ನಾನು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಯಾರು? ನಾನು. ಯಾರ ಬಗ್ಗೆ ನಾನು ಮಾತಾಡ್ತಿರೋದು? ನನ್ನ ಬಗ್ಗೆ. ಸೊ ಐ ಬಿಕಮ್ ದಿ ಸಬ್ಜೆಕ್ಟ್. ಏನು ಮಾಡಿದ್ದೀನಿ? ಹ್ಯಾವ್ ಪ್ಯಾಕ್ಡ್. ಏನು ಪ್ಯಾಕ್ ಮಾಡಿದ್ದೀನಿ? ಥಿಂಗ್ಸ್, ಸಾಮಾನುಗಳನ್ನ. ಐ ಹ್ಯಾವ್ ಪ್ಯಾಕ್ ದಿ ಥಿಂಗ್ಸ್. ಯಾತಕ್ಕೆ? ಪಿಕ್ನಿಕ್ಗೋಸ್ಕರ. ಐ ಹ್ಯಾವ್ ಪ್ಯಾಕ್ ದಿ ಥಿಂಗ್ಸ್ ಫಾರ್ ದಿ ಪಿಕ್ನಿಕ್. Chair was sleeping, the cat under the. ಬೆಕ್ಕು ಚೇರ್ ಕೆಳಗಡೆ ಮಲ್ಕೊಂಡಿತ್ತು. ಏನ್ ಮಲ್ಕೊಂಡಿತ್ತು? ಬೆಕ್ಕು. ದ ಕ್ಯಾಟ್. ಯಾವ್ದು ಮಲ್ಕೊಂಡಿತ್ತು? ಬರ್ತಾನೆ ಇಲ್ವಲ್ಲ. ದ ಕ್ಯಾಟ್ ಮಲ್ಕೊಂಡಿತ್ತು. ಇವಾಗ ಮಲ್ಗಿದ್ಯಾ? ಮಲ್ಕೊಂಡಿತ್ತು, ಮುಂಚೆ ಮಲ್ಕೊಂಡಿತ್ತು. ದ ಕ್ಯಾಟ್ ವಾಸ್ ಸ್ಲೀಪಿಂಗ್ ಅಂಡರ್ ದ ಚೇರ್. ಮತ್ತೊಂದು ಕೊನೆ ಸೆಂಟೆನ್ಸ್ನ ನೋಡೋಣ. ಸ್ವೀಟ್ ಬಟ್ ಕಾಫಿ, ಬಿಟರ್ ಇಸ್ ಮಿಲ್ಕ್ ಇಸ್. ಹಾಲು ಸಿಹಿ ಇದೆ, ಆದರೆ ಕಾಫಿ ಅನ್ನೋದು ಕಹಿ ಇದೆ. ಮಿಲ್ಕ್ is sweet, but coffee is bitter. So, looking at these sentences, we get to know that we arrange the sentence in this manner. In which manner? First, what is being talked about? Content, subject appears in the beginning first, then followed by the verb, then verb, who is receiving this action, object, that it comes towards the end. So, going ahead, we'll be learning more about subject, verb, object. In object, we have something called as direct object, indirect object, and the various sentence patterns also will be learning. Okay. Now, as part as an introduction, we have rearranged the sentences in right order. Okay. So in next video, we'll be having a quick look into the various sentence patterns one by one. Okay, that is it for the video. Thank you so much, friends. Jai Hind, Jai Bharat, Jai Vidya Shakti.